ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಡೇ ಶೀಲಾ ನಮ್ಮ ಅವಳನ್ನ ಮಾತಾಡ್ಸೋದಕ್ಕೆ ಅಂತ ಹಾಸ್ಪಿಟಲ್ಗೆ ಬಂದಿರ್ತಾರೆ. ನಮ್ಮ ಹೀರೋಯಿನ್ಗೆ ವಿಷಯ ಗೊತ್ತಾಗುತ್ತೆ. ಆಗ ಅವಳಿಗೆ ನೆನಪಾಗುತ್ತೆ, ಲೂಸರ್ ನನ್ನ ಬಾಯ್ ಫ್ರೆಂಡು ಅಂತ ಹೇಳಿ ಅವ್ರ ಅಮ್ಮಂಗೆ ಫೋಟೋನ ಕಳಿಸಿರ್ತಾಳೆ. ನಮ್ಮ ಹೀರೋ ಕೂಡ ಹೀರೋಯಿನ್ ಜೊತೆಲೆ ಬರ್ತಿರ್ಬೇಕಾದ್ರೆ ಅವನನ್ನ ತಡೆದು ಬೇಗನೆ ಅಲ್ಲಿಂದ ಕಳಿಸ್ಬಿಟ್ಟು ಅವ್ರ ಅಮ್ಮನ್ನ ಮೀಟ್ ಮಾಡೋದಿಕ್ಕೆ ಅಂತ ಬರ್ತಾಳೆ. ಆಗ ಅವರಮ್ಮ ಅವಳ ಬಾಯ್ ಫ್ರೆಂಡ್ ಬಗ್ಗೆ ಆಗ ನಮ್ಮ ಹೀರೋಯಿನ್ ಹೇಳ್ತಾಳೆ, ಅವರು ಬಿಸ್ನೆಸ್ ಟ್ರಿಪ್ಗಾಗಿ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿ ಹೇಗೋ ಈ ಸಾರಿ ಸಂಭಾಳಿಸ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಈವ್ನಿಂಗ್ ಆಗಿರುತ್ತೆ. ಡಾಕ್ಟರ್ ವಾಂಗ್ ಎಲ್ಲ ಡಾಕ್ಟರ್ಸ್ನು ಕೂಡ ಡಿನ್ನರ್ಗೆ ಇನ್ವೈಟ್ ಮಾಡಿ ಎಲ್ರ ಬಗ್ಗೆನೂ ಮಾತಾಡ್ತಿರ್ತಾರೆ. ಎಕ್ಸ್ಪೆಷಲಿ ಫೀಮೇಲ್ ಡಾಕ್ಟರ್ಸ್ ಅನ್ನ ಜಾಸ್ತಿ ಇನ್ಸಲ್ಟ್ ಮಾಡ್ತಿರ್ತಾರೆ. ಅಲ್ಲಿ ಒಬ್ಬ ಡಾಕ್ಟರ್ ವಿಡಿಯೋ ಕಾಲ್ ನ ಮಾಡಿರ್ತಾರೆ. ಆಫೀಸ್ ನಲ್ಲಿ ಲೂಸ್ ಆಗಿ ಕುತ್ಕೊಂಡು ಅದನ್ನ ನೋಡ್ತಿರ್ತಾರೆ. ನಮ್ಮ ಹೀರೋಗೆ ತುಂಬಾನೇ ಕೋಪ ಬರ್ತಿರುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಶೀಲಾನ್ ಕೂಡ ಡಾಕ್ಟರ್ ವಾಂಗ್ ಹತ್ರ ಸಾರಿ ಕೇಳೋದಿಕ್ಕೆ ಅಂತ ಬರ್ತಾಳೆ. ಯಾಕಂದ್ರೆ ಅವ್ರ ಡಿಪಾರ್ಟ್ಮೆಂಟ್ಗೆ ವಾಪಸ್ ಬಂದ್ಮೇಲೆ ಡಾಕ್ಟರ್ ವಾಂಗ್ ಜೊತೆ ಯಾವುದೇ ಜಗಳ ಮಾಡ್ಕೋಬಾರ್ದು ಅಂತ ಸಾರಿ ಕೇಳೋದಿಕ್ಕೆ ಅಂತ ಬಂದಿರ್ತಾಳೆ. ಲೂಸ್ ಆಗಿ ಶೀಲಾನ್ ಬಗ್ಗೆ ತುಂಬಾನೇ ಟೆನ್ಷನ್ ಆಗುತ್ತೆ. ಅದರಿಂದ ಆಫೀಸಿಂದ ಬೇಗ ಡಿನ್ನರ್ ಪಾರ್ಟಿ ಹತ್ರ ಬರ್ತಾನೆ. ಡಾಕ್ಟರ್ ವಾಂಗ್ ಶೀಲಾ ಬಗ್ಗೆ ಉಲ್ಟಾ ಸೀದಾ ಮಾತಾಡ್ತಾ ಅವಳನ್ನ ತುಂಬಾನೇ ಇನ್ಸಲ್ಟ್ ಮಾಡಿ ಡ್ರಿಂಕ್ಸ್ ಮಾಡೋದಿಕ್ಕೆ ಹೇಳ್ತಾನೆ. ಶೀಲಾನ್ ಕೂಡ ಡ್ರಿಂಕ್ಸ್ ಮಾಡೋದಿಕ್ಕೆ ಅಂತ ತಗೋತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಲೂಸಾ ಬರ್ತಾನೆ. ಅವಳ ಕೈಲಿದ್ದ ಡ್ರಿಂಕ್ಸ್ ನ ತಗೊಂಡು ಕೆಳಗಡೆ ಬಿಸಾಕ್ತಾನೆ. ನಮ್ಮ ಹೀರೋ ಹೀರೋಯಿನ್ ಪರವಾಗಿ ಮಾತಾಡ್ತಾನೆ. ಅದರಿಂದ ಎಲ್ಲರೂ ಕೂಡ ಶೀಲಾನ ನೋಡೋದಿಕ್ಕೆ ಶುರು ಮಾಡ್ತಾರೆ. ಅವಳಿಗೆ ತುಂಬಾನೇ ಇನ್ಸಲ್ಟ್ ಅಂತ ಅನ್ಸುತ್ತೆ. ಅಲ್ಲಿಂದ ಹೊರಟೋಗ್ತಾಳೆ. ನಮ್ಮ ಹೀರೋ ನಮ್ಮ ಹೀರೋಯಿನ್ಗೆ ಅರ್ಥ ಮಾಡ್ಸೋದಿಕ್ಕೆ ಅವಳಿಂದಲೇ ಬರ್ತಾ ಇರ್ತಾನೆ. ಆಗ ನಮ್ಮ ಹೀರೋಯಿನ್ ಹೇಳ್ತಾಳೆ, ನಿಮ್ಮಿಂದಾಗಿ ನಾನು ಡಾಕ್ಟರ್ ಆಗಿ ನಾರ್ಮಲ್ ಲೈಫ್ ನ ಲೀಡ್ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ಅದು ಹಾಳಾಗೋಯ್ತು. ನಾನು ಕಷ್ಟಪಟ್ಟು ದುಡ್ದು ನನ್ನ ಕನಸಿನ ಮನೆನ ತಗೋಬೇಕು ಅನ್ಕೊಂಡೆ, ಅದು ಕೂಡ ಆಗ್ಲಿಲ್ಲ. ನಮ್ಮಮ್ಮ ನನ್ನ ಬಗ್ಗೆ ಚಿಂತೆ ಮಾಡಬಾರ್ದು ಅಂತ ಅನ್ಕೊಂಡೆ, ಆದ್ರೆ ನಿಮ್ಮಿಂದಾಗಿ ಅದೆಲ್ಲ ಉಲ್ಟಾ ಆಗ್ತಿದೆ. ಆಗ ನಮ್ಮ ಹೀರೋ ಹೇಳ್ತಾನೆ, ನಾನು ಸತ್ಯನ ಮಾತಾಡೋ ಶೀಲನ್ನ ನೋಡಿದ್ದೀನಿ. ನಿನ್ಗೆ ಏನಾಗಿದೆ? ನಮ್ಮ ಕಣ್ಮುಂದೆ ಅನ್ಯಾಯ ನಡೀತಾ ಇದ್ರೆ ಅದ್ರ ವಿರುದ್ಧ ಹೋರಾಡ್ಬೇಕು ಅಂತ ಹೇಳ್ತಾನೆ. ಅವ್ರ ಮಾತು ಕೇಳಿ ನಮ್ಮ ಹೀರೋಯಿನ್ ಸ್ವಲ್ಪ ಕುಲಾಗ್ತಾಳೆ. ನಾನು ಪ್ರತಿಯೊಂದು ವಿಷಯದಲ್ಲೂ ನಿನ್ ಜೊತೆ ಇರ್ತೀನಿ, ನಾನು ಪ್ರಾಮಿಸ್ ಮಾಡ್ತಿದ್ದೀನಿ. ನಿನ್ಗೆ ಏನ್ ಪ್ರಾಬ್ಲಮ್ ಆಗೋದಕ್ಕೂ ಕೂಡ ನಾನು ಬಿಡೋದಿಲ್ಲ. ಆಗ ಇಬ್ರು ಕೂಡ ಕೂಲಾಗಿ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಶೀಲಾನ್ ಅವ್ರ ಅಮ್ಮನ್ನ ನೋಡಿ ಫಾಸ್ಟ್ ಆಗಿ ಅವ್ರ ಹತ್ರ ಹೋಗಿ ನಿಂತ್ಕೋತಾಳೆ. ಆಗ ನಮ್ಮ ಹೀರೋ ಶೀಲಾನ್ಗೆ ಬಾಯ್ ಹೇಳೋದಿಕ್ಕೆ ಅಂತ ಅವಳ ಎದುರುಗಡೆ ಬರ್ತಾನೆ. ಆಗ ನಮ್ಮ ಹೀರೋಯಿನ್ ಅಮ್ಮ ನಮ್ಮ ಹೀರೋನ ನೋಡ್ತಾ ಅವನನ್ನ ಮಾತಾಡ್ಸೋದಿಕ್ಕೆ ಅಂತ ಹೋಗ್ತಾರೆ. ನೀನು ಲೂಸಾ ಅಲ್ವಾ ಅಂತ ಕೇಳ್ತಾರೆ. ಆಗ ನಮ್ಮ ಹೀರೋ ಆಶ್ಚರ್ಯದಿಂದ ಕೇಳ್ತಾನೆ, ನಿಮ್ಗೆ ನನ್ ಗೊತ್ತಾ? ಆಗ ನಮ್ಮ ಹೀರೋಯಿನ್ ಅಮ್ಮ ಹೇಳ್ತಾರೆ, ನೀನು ನನ್ನ ಮಗಳು ಬಾಯ್ ಫ್ರೆಂಡ್ ಅಲ್ವಾ? ಆಗ ನಮ್ಮ ಹೀರೋ ಫುಲ್ಲು ಶಾಕ್ ಆಗಿ ಇದ್ಯಾವಾಗಾಯ್ತು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಸನ್ನೆ ಮಾಡಿ ಹೇಳ್ತಾಳೆ, ಸ್ವಲ್ಪ ಕೋಪರೇಟ್ ಮಾಡು ಅಂತ. ಆಗ ನಮ್ಮ ಹೀರೋಯಿನ್ ಅಮ್ಮ ತುಂಬಾನೇ ಪ್ರಶ್ನೆ ಮಾಡ್ತಾರೆ, ನೀನು ಏನ್ ಮಾಡ್ತಿದ್ಯಾ? ಬಿಸ್ನೆಸ್ ಟ್ರಿಪ್ ಇಂದ ಯಾವಾಗ ಬಂದೆ? ನಮ್ ಜೊತೆ ಒಂದ್ಸಾರಿ ಲಂಚಿಗೆ ಬಾ ಅಂತ ಕೇಳ್ತಾರೆ. ನಮ್ಮ ಹೀರೋಯಿನ್ ಅವ್ರ ಅಮ್ಮನ ಮಾತೆಲ್ಲ ಕೇಳಿಸ್ಕೊಂಡು ಅವ್ರನ್ನ ಬೇಗನೆ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ರಾತ್ರಿ ಆಗಿರುತ್ತೆ. ನಮ್ಮ ಹೀರೋ ಹೀರೋಯಿನ್ಗೆ ಇಬ್ರಿಗೂ ಕೂಡ ನಿದ್ದೆ ಬರ್ತಿರಲ್ಲ. ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಚೀಫ್ ಡಾಕ್ಟರ್ನೆಲ್ಲ ಮೀಟಿಂಗ್ ಕರೆದಿರ್ತಾರೆ. ಡಾಕ್ಟರ್ ವಾಂಗ್ ವಿಡಿಯೋನ ಪ್ಲೇ ಮಾಡಿ ಅವ್ರ ಮುಖನ ಬ್ಲರ್ ಮಾಡಿರ್ತಾರೆ. ಎಲ್ರಿಗೂ ಗೊತ್ತಾಗುತ್ತೆ ಅವರು ಡಾಕ್ಟರ್ ವಾಂಗ್ ಅಂತ. ಎಲ್ಲರೂ ಡಿಸ್ಕಸ್ ಮಾಡಿ ಡೈರೆಕ್ಟರ್ ಹುದ್ದೆಯಿಂದ ಡಾಕ್ಟರ್ ವಾಂಗ್ ನ ತೆಗೆದಾಕ್ತಾರೆ. ನಮ್ಮ ಹೀರೋಯಿನ್ ನಮ್ಮ ಹೀರೋಗೆ ಥ್ಯಾಂಕ್ಸ್ ಹೇಳೋದಿಕ್ಕೆ ಅಂತ ಬಂದಿರ್ತಾಳೆ. ಅವನನ್ನ ಲಂಚ್ಗೆ ಕರ್ಕೊಂಡೋಗಿ ಹೇಳ್ತಾಳೆ, ನಮ್ಮಮ್ಮ ನನ್ನ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾರೆ, ಅದಕ್ಕೆ ನನಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳ್ದೆ. ಅವರು ನನ್ನ ಬಾಯ್ ಫ್ರೆಂಡ್ ಫೋಟೋನ ಕಳ್ಸೋದಿಕ್ಕೆ ಹೇಳಿದ್ರು. ನೀನು ಡ್ರಿಂಕ್ಸ್ ಮಾಡಿರ್ಬೇಕಾದ್ರೆ ನಿನ್ನ ಜೊತೆ ಫೋಟೋ ತಗೊಂಡು ಅದನ್ನ ಅಮ್ಮನಿಗೆ ಕಳಿಸ್ತೆ ಅಂತ ಹೇಳ್ತಾರೆ. ಆಗ ನಮ್ಮ ಹೀರೋ ಅದ್ಯಾವ ಫೋಟೋ ಕಳಿಸ್ತೆ, ನನಗೆ ಸೆಂಡ್ ಮಾಡು ಅಂತ ಹೇಳ್ತಾನೆ. ಆಗ ನಮ್ಮ ಹೀರೋಯಿನ್ ಫೋಟೋನ ಸೆಂಡ್ ಮಾಡ್ತಾಳೆ. ನಮ್ಮ ಹೀರೋ ಹೀರೋಯಿನ್ ಜೊತೆ ಇರೋ ಫೋಟೋನ ನೋಡಿ ಅವನಿಗೆ ತುಂಬಾನೇ ಖುಷಿ ಆಗುತ್ತೆ. ಆಗ ನಮ್ಮ ಹೀರೋಯಿನ್ ಹೇಳ್ತಾಳೆ, ಅಮ್ಮ ಇರೋವರೆಗೂ ನನ್ನ ಬಾಯ್ ಫ್ರೆಂಡ್ ಆಗಿ ನೀವು ಆಕ್ಟ್ ಮಾಡಬೇಕು ಅಂತ. ಲೂಸಾ ಆಗೋದಿಲ್ಲ ಅಂತ ಹೇಳಿ ಆಟ ಮಾಡೋದಕ್ಕೆ ಶುರು ಮಾಡ್ತಾನೆ. ನಮ್ಮ ಹೀರೋಯಿನ್ಗೆ ಅವನನ್ನ ಹೇಗೆ ಒಪ್ಪಿಸ್ಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಒಂದು ಫ್ಲವರ್ ಬಕ್ಕಿನ ತಗೊಂಡು ಬಂದು ಅವನಿಗೆ ಪ್ರೀತಿಯಿಂದ ಹೇಳ್ತಾಳೆ. ನಮ್ಮ ಹೀರೋ ಕೂಡ ಈಸಿಯಾಗಿ ಒಪ್ಕೊಂಡ್ಬಿಡ್ತಾನೆ. ಪ್ರೂಫ್ಗಾಗಿ ವಿಡಿಯೋ ರೆಕಾರ್ಡ್ ಮಾಡ್ಕೋತಾನೆ. ಶೀಲಾನ್ ಹೇಳ್ತಾಳೆ, ನಮ್ಮಮ್ಮನ್ಗೆ ಪರಿಚಯ ಮಾಡಿಸೋದಕ್ಕೆ ಲೂಸಾನ ನನ್ನ ಬಾಯ್ ಫ್ರೆಂಡ್ ಆಗಿ ಆಕ್ಟ್ ಮಾಡ್ತಿದ್ದಾನೆ. ಈವ್ನಿಂಗ್ ಅವ್ರ ಅಮ್ಮನ್ನ ಮೀಟ್ ಮಾಡ್ಸೋದಕ್ಕಿಂತ ಮೊದಲು ಇಬ್ರು ಕೂತ್ಕೊಂಡು
ಮಾತಾಡಿ ಬ್ರೇಕಪ್ ಪ್ಲಾನ್ ಅನ್ನ ಮಾಡ್ಕೋತಾರೆ. ನಮ್ಮ ಹೀರೋಯಿನ್ ಹೇಳ್ತಾಳೆ, ಅಮ್ಮನ ಮುಂದೆ ನನ್ನ ಜೊತೆ ರೂಢಾಗಿ ನಡ್ಕೋಬೇಕು, ಜಗಳ ಮಾಡಬೇಕು. ಸ್ವಲ್ಪ ದಿವಸ ಆದ್ಮೇಲೆ ನಾನು ಅವರಿಗೆ ಹೇಳ್ತೀನಿ ನಮ್ಮಿಬ್ರಿಗೂ ಬ್ರೇಕಪ್ ಆಯ್ತು ಅಂತ. ಆದ್ರೆ ನಮ್ಮ ಹೀರೋ ನಿಜವಾಗ್ಲೂ ನಮ್ಮ ಹೀರೋಯಿನ್ನ ಇಷ್ಟಪಡ್ತಿರೋದ್ರಿಂದ ಅವ್ರ ಅಮ್ಮನ ಮುಂದೆ ಒಳ್ಳೆ ರೀತಿಲೇ ನಡ್ಕೋತಾರೆ. ನಮ್ಮ ಹೀರೋಯಿನ್ ಅಮ್ಮನ್ಗೆ ನಮ್ಮ ಹೀರೋ ತುಂಬಾನೇ ಇಷ್ಟ ಆಗ್ತಾನೆ. ಲಂಚ್ ಆದ್ಮೇಲೆ 3 ಜನನು ನಡ್ಕೊಂಡು ಬರ್ತಿರ್ಬೇಕಾದ್ರೆ ಅವ್ರಮ್ಮ ಯಾರ ಜೊತೆಲೋ ಮಾತಾಡೋದಕ್ಕೆ ಅಂತ ಸ್ವಲ್ಪ ಸೈಡ್ಗೆ ಹೋಗ್ತಾರೆ. ಆಗ ನಮ್ಮ ಹೀರೋಯಿನ್ ಹೇಳ್ತಾಳೆ, ಅಮ್ಮನ್ಗೆ ನೀನು ತುಂಬಾನೇ ಇಷ್ಟ ಆಗಿದ್ಯಾ, ಈಗ ನಮ್ಮ ಬ್ರೇಕಪ್ ಪ್ಲಾನ್ ಕೆಲಸ ಮಾಡೋದಿಲ್ಲ, ಸ್ವಲ್ಪ ದಿವಸ ಮುಂದೆ ಹಾಕ್ಬೇಕು, ಅದಕ್ಕೆ ಇನ್ನೂ ಸ್ವಲ್ಪ ದಿವಸ ನನ್ನ ಬಾಯ್ ಫ್ರೆಂಡ್ ಆಗಿ ಆಕ್ಟ್ ಮಾಡಬೇಕು, ಸಾರಿ ಅಂತ ಹೇಳ್ತಾಳೆ. ಆಗ ನಮ್ಮ ಹೀರೋ ಕೂಡ ಖುಷಿಯಿಂದಲೇ ಒಪ್ಕೋತಾನೆ. ಅಷ್ಟರಲ್ಲಿ ಅಲ್ಲಿಗೆ ನಮ್ಮ ಹೀರೋಯಿನ್ ಅಮ್ಮ ಬರ್ತಾರೆ. ಅವರಿಬ್ರದ್ದು ಜೊತೆಲಿ ಫೋಟೋ ತೆಗೆಯೋದಿಕ್ಕೆ ಅಂತ ಹೇಳ್ತಾರೆ. ಆಗ ನಮ್ಮ ಹೀರೋಯಿನ್ ಸ್ವಲ್ಪ ದೂರ ನಿಂತಿರ್ತಾರೆ. ಆಗ ನಮ್ಮ ಹೀರೋಯಿನ್ ಅಮ್ಮ ಇಬ್ರು ಹತ್ರ ನಿಂತ್ಕೊಳ್ಳೋದಿಕ್ಕೆ ಹೇಳ್ತಾರೆ. ಆಗ ಇಬ್ರು ಕೂಡ ಬೇರೆ ರೀತಿ ಫೋಸ್ ಕೊಡೋದಿಕ್ಕೆ ಶುರು ಮಾಡ್ತಾರೆ. ನಮ್ಮ ಹೀರೋಯಿನ್ ಅಮ್ಮ ತುಂಬಾನೇ ಖುಷಿಯಿಂದ ಅವ್ರ ಫೋಟೋ ತೆಗಿತಾರೆ. ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ಅವರಿಬ್ರು ತುಂಬಾನೇ ಬ್ಯುಸಿ ಆಗಿರ್ತಾರೆ. ಅವರಿಗೆ ಗೊತ್ತೇ ಆಗೋದಿಲ್ಲ ತುಂಬಾ ಹೊತ್ತಿಂದ ಅವರಿಬ್ರು ಒಬ್ರು ಕೈನ ಒಬ್ರು ಇಟ್ಕೊಂಡಿದ್ದಾರೆ ಅಂತ. ಈ ಮೂಮೆಂಟು ಅವರಿಬ್ರಿಗೂ ಆಫರ್ಡ್ ಫೀಲ್ ಆಗುತ್ತೆ. ಸಡನ್ ಆಗಿ ಕೈ ಬಿಟ್ಬಿಡ್ತಾರೆ. ಮಕ್ಕಳು ಆಟ ಆಡ್ತಿರ್ತಾರೆ. ಬಾಲು ಶೀಲಾನ್ ತಲೆಗೆ ಹೊಡಿಬೇಕಾಗಿರುತ್ತೆ. ಲೂಸಾ ಅವಳನ್ನ ಬಚಾವ್ ಮಾಡ್ತಾನೆ. ಆ ಬಾಲು ಲೂಸಾ ತಲೆಗೆ ಬಿದ್ದ ತಕ್ಷಣ ಶೀಲಾನ್ಗೆ ಆಕ್ಸಿಡೆಂಟ್ಲಿ ಕಿಸ್ ಮಾಡ್ತಾನೆ. ನಮ್ಮ ಹೀರೋಯಿನ್ ಅಮ್ಮ ಫೋಟೋ ತೆಗಿತಾರೆ. ಕಾರಲ್ಲಿ ಬರ್ತಿರ್ಬೇಕಾದ್ರೆ ಅವರೆಲ್ಲ ಫೋಟೋನು ಶೀಲಾನ್ಗೆ ತೋರಿಸ್ತಿರ್ತಾರೆ. ಆ ಕಿಸ್ ಮಾಡಿದ ಫೋಟೋ ಕೂಡ ಇರುತ್ತೆ. ಶೀಲಾನ್ಗೆ ಅದನ್ನ ನೋಡಿ ಎಂಬ್ಯಾರೆಸ್ಮೆಂಟ್ ಫೀಲ್ ಆಗುತ್ತೆ. ಆದ್ರೆ ಲೂಸಾ ಮಾತ್ರ ಬ್ಲಶ್ ಆಗ್ತಾ ಸ್ಮೈಲ್ ಮಾಡ್ತಿರ್ತಾನೆ. ನೈಟ್ ಶೀಲಾನು ಲೂಸಾಗೆ ಮೆಸೇಜ್ ಮಾಡಿ ಹೇಳ್ತಾಳೆ, ನಾನು ಎಲ್ಲ ಫೋಟೋನು ಡಿಲೀಟ್ ಮಾಡಿದ್ದೀನಿ, ಡೋಂಟ್ ವರಿ, ಇದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗಲ್ಲ. ಆದರೆ ನಮ್ಮ ಹೀರೋಯಿನ್ ಅಮ್ಮ ಮೊದಲೇ ನಮ್ಮ ಹೀರೋಗೆ ಎಲ್ಲ ಫೋಟೋನು ಕೂಡ ಸೆಂಡ್ ಮಾಡಿರ್ತಾರೆ. ಆ ಕಿಸ್ ಫೋಟೋನ ನೋಡಿ ನಮ್ಮ ಹೀರೋಗೆ ತುಂಬಾನೇ ಖುಷಿಯಾಗುತ್ತೆ. ನೆಕ್ಸ್ಟ್ ಡೇ ಆಫೀಸ್ನಲ್ಲಿ ಆ ಫೋಟೋನ ತೋರಿಸ್ತಾ ಶೀಲಾನ ರೇಗಿಸ್ತಿರ್ತಾನೆ. ಇದಾದ್ಮೇಲೆ ಇಬ್ರು ಕೂಡ ರೆಸ್ಟೋರೆಂಟ್ಗೆ ಬಂದು ಕ್ಯೂಟ್ ಆಗಿ ಫೋಟೋ ತಗೊಂಡು ಅವ್ರ ಅಮ್ಮಂಗೆ ಸೆಂಡ್ ಮಾಡ್ತಾರೆ. ಮತ್ತೆ ಹಾಸ್ಪಿಟಲ್ಗೆ ವಾಪಸ್ ಬರ್ತಾರೆ. ಆಗ ಇಬ್ರು ಕೂಡ ಮಾತಾಡ್ತಿರ್ತಾರೆ, ಇನ್ನು ಸ್ವಲ್ಪ ದಿವಸ ಇದೇ ರೀತಿ ಆಕ್ಟಿಂಗ್ ಮಾಡಬೇಕು ಅಂತ. ಅಮ್ಮ ವಾಪಸ್ ಹೋದ್ಮೇಲೆ ಅವರಿಗೆ ಹೇಳಬೇಕು ನಮ್ಮಿಬ್ರಿಗೂ ಬ್ರೇಕಪ್ ಆಗಿದೆ ಅಂತ. ಅಷ್ಟರಲ್ಲಿ ಲೂಸಾ ತಂದೆ ಆಫೀಸಿಗೆ ಬಂದಿರ್ತಾರೆ. ಅದನ್ನ ನೋಡಿ ಅವ್ರ ಹತ್ರ ಬರ್ತಾರೆ. ಆಗ ಅವ್ರ ತಂದೆ ಹೇಳ್ತಾರೆ, ಇಲ್ಲಿ ಹುಷಾರಾಗಿ ಕೆಲಸ ಮಾಡಿ, ನಿನ್ನ ವಿರುದ್ಧ ಪ್ಲಾನ್ ನಡೀತಿದೆ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಶೀಲಾನ್ನ ಲೂಸಾ ಮಾಮ ಮನೆಗೆ ಬರೋದಿಕ್ಕೆ ಹೇಳಿರ್ತಾರೆ. ನಮ್ಮ ಹೀರೋ ಅಮ್ಮನ ಮಾತು ಕೇಳಿ ನಮ್ಮ ಹೀರೋಯಿನ್ಗೆ ಡೌಟ್ ಬರುತ್ತೆ, ಇವರು ಕುಕ್ಕಲ್ಲ ಅಂತ. ಆಗ ನಮ್ಮ ಹೀರೋ ಅಮ್ಮ ಶೀಲಾನ್ನ ಕೇಳ್ತಾರೆ, ನೀನು ಲೂಸಾನ ಲೈಕ್ ಮಾಡ್ತಿದ್ಯಾ? ಆಗ ಶೀಲನ್ ಬ್ಲಶ್ ಆಗ್ತಾ ಹೇಳ್ತಾಳೆ, ನನಗೆ ಏನು ಕೂಡ ಅರ್ಥ ಆಗ್ತಿಲ್ಲ ಅಂತ. ಆಗ ನಮ್ಮ ಹೀರೋ ಅಮ್ಮ ಮೊದಲು ಲೂಸಾಗೆ ಗರ್ಲ್ ಫ್ರೆಂಡ್ ಇದ್ಲು, ಆದ್ರೆ ಆ ಸಂಬಂಧ ಮುಂದುವರಿಲಿಲ್ಲ ಅಂತ ಹೇಳ್ತಾರೆ. ನಮ್ಮ ಹೀರೋ ಅಮ್ಮಂಗೆ ಶೀಲಾನ್ ತುಂಬಾನೇ ಇಷ್ಟ ಆಗಿರ್ತಾಳೆ. ಈವ್ನಿಂಗ್ ಲೂಸಾ ಶೀಲಾನ ಒಂದು ಮಾಲಕ್ ಬರಲಿರ್ತಾನೆ. ಒಬ್ರು ನೋಡಿ ಅವರಿಗೆ ತುಂಬಾನೇ ಖುಷಿ ಆಗುತ್ತೆ. ನಮ್ಮ ಹೀರೋ ನಮ್ಮ ಹೀರೋಯಿನ್ ಒಂದು ಜ್ಯುವೆಲರಿ ಶಾಪು ಕರ್ಕೊಂಡು ಬಂದಿರ್ತಾನೆ. ಅವ್ರ ಅಮ್ಮನಿಗೆ ಅಂತ ಹೇಳಿ ಒಂದು ಜ್ಯುವೆಲರಿನ ಪರ್ಚೇಸ್ ಮಾಡೋದಕ್ಕೆ ಹೇಳ್ತಾನೆ. ಒಂದು ನೆಕ್ಲೇಸು ಶೀಲಾನ್ಗೆ ತುಂಬಾನೇ ಇಷ್ಟ ಆಗಿರುತ್ತೆ. ಅದನ್ನ ನಮ್ಮ ಹೀರೋಯಿನ್ ಕತ್ತಿಗಾಕಿ ಚೆಕ್ ಮಾಡ್ತಾನೆ. ಇದಾದ್ಮೇಲೆ ಇಬ್ರು ಕೂಡ ಡಿನ್ನರ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಆಗ ಶೀಲಾನ್ ಹೇಳ್ತಾಳೆ, ಸಂಜೆ ನಾನು ನಿಮ್ಮ ಮನೆಗೆ ಹೋಗಿದ್ದೆ, ಅಲ್ಲಿ ಒಬ್ಬ ಆಂಟಿ ಅಡಿಗೆ ಮಾಡ್ತಾರೆ, ಅವರು ಕೆಲಸದವರಲ್ಲ, ನಿಮ್ಮ ಮಾಮ್ ಅಂತ ನನಗೆ ಗೊತ್ತು. ಅವಳ ಮಾತು ಕೇಳಿ ಲೂಸಾಗೆ ಶಾಕ್ ಆಗುತ್ತೆ. ಅವನು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ, ಮಾಮ್ ನನ್ನ ಬಗ್ಗೆ ಏನ್ ಹೇಳಿರಬಹುದು ಅಂತ. ಶೀಲಾನ್ ಸ್ಮೈಲ್ ಮಾಡ್ತಿರ್ತಾಳೆ. ಮಾಮ್ ಲೂಸಾ ಬಗ್ಗೆ ಚಿಕ್ಕ ವಯಸ್ಸಿನ ಫನ್ನಿ ಇನ್ಸಿಡೆಂಟ್ ಎಲ್ಲಾನು ಹೇಳಿರ್ತಾರೆ. ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ನಗ್ತಿರ್ತಾಳೆ. ಇದಾದ್ಮೇಲೆ ಇಬ್ರು ಜೊತೆಲಿ ಹೋಗ್ತಿರ್ಬೇಕಾದ್ರೆ ಶೀಲಾನ್ಗೆ ಒಂದು ಡ್ರೆಸ್ ತುಂಬಾನೇ ಇಷ್ಟ ಆಗಿರುತ್ತೆ. ಆ ಡ್ರೆಸ್ ನ ಟ್ರಯಲ್ ನೋಡೋದಕ್ಕೆ ಹೇಳ್ತಾನೆ. ಆ ಡ್ರೆಸ್ ಅಲ್ಲಿ ನಮ್ಮ ಹೀರೋಯಿನ್ ತುಂಬಾನೇ ಪ್ರಿಟಿಯಾಗಿ ಕಾಣಿಸ್ತಿರ್ತಾಳೆ. ಅವಳನ್ನ ನೋಡಿ ನಮ್ಮ ಹೀರೋ ಕಳ್ದೋಗ್ತಾನೆ. ಆ ಡ್ರೆಸ್ ಪ್ರೈಸ್ ತುಂಬಾನೇ ಕಾಸ್ಟ್ಲಿ ಇರುತ್ತೆ, ಅದರಿಂದ ಶೀಲಾನ್ ಅದನ್ನ ಪರ್ಚೇಸ್ ಮಾಡಲ್ಲ. ಲೂಸಾ ಡ್ರೆಸ್ಗೆ ಪೇ ಮಾಡೋದಿಕ್ಕೆ ಹೋಗ್ತಾನೆ. ಆದ್ರೂ ಕೂಡ ಶೀಲಾನ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ರಾತ್ರಿ ಇಬ್ರು ಕೂಡ ಒಬ್ರಿಗೆ ಒಬ್ರು ಗುಡ್ ನೈಟ್ ಮೆಸೇಜ್ ಮಾಡ್ತಾರೆ. ನಮ್ಮ ಹೀರೋಯಿನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ನೆಕ್ಸ್ಟ್ ಡೇ ಆಫೀಸ್ನಲ್ಲಿ ನಮ್ಮ ಹೀರೋಯಿನ್ನೇ ನೋಡ್ತಾ ಕೂತಿರ್ತಾನೆ. ಅದನ್ನ ಅವನ ಫ್ರೆಂಡ್ ನೋಡಿ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಸ್ವಲ್ಪ ಸಮಯ ಆದ್ಮೇಲೆ ಒಂದು ಹುಡುಗಿ ಲೂಸಾನ ಮೀಟ್ ಮಾಡೋದಿಕ್ಕೆ ಅಂತ ಅವನ ಆಫೀಸಿಗೆ ಬಂದಿರ್ತಾಳೆ. ಲೂಸಾನ ನೋಡ್ತಿದ್ದ ಹಾಗೆ ಅವಳನ್ನ ಹಗ್ ಮಾಡ್ಕೋತಾಳೆ. ಇವಳು ಚಿಕ್ಕ ವಯಸ್ಸಿನ ಫ್ರೆಂಡ್ ಆಗಿರ್ತಾಳೆ, ಜೊತೆಗೆ ಲೂಸಾ ಎಕ್ಸ್ ಗರ್ಲ್ ಫ್ರೆಂಡ್ ಕೂಡ. ಇವರಿಬ್ರು ಇಷ್ಟು ಕ್ಲೋಸ್ ಆಗಿರೋದನ್ನ ನೋಡಿ ಶೀಲಾನ್ಗೆ ಜಲಸಿ ಆಗ್ತಿರುತ್ತೆ. ಸ್ವಲ್ಪ ಅಪ್ಸೆಟ್ ಕೂಡ ಆಗಿರ್ತಾಳೆ.
ರಾತ್ರಿ ಮನೆಗೆ ಬಂದ ಮೇಲೆ ಅವಳ ಫ್ರೆಂಡ್ಗೆ ಎಲ್ಲ ವಿಷಯನೂ ಹೇಳ್ತಾಳೆ. ನೆಕ್ಸ್ಟ್ ಡೇ ಆಫೀಸಿಗೆ ಬಂದು ಲೂಸಾ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವನಿಗೆ ಹೇಳ್ತಾಳೆ, ನಿಮ್ಮಿಬ್ರು ಜೊತೆಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತೀರಾ, ಈಗಲೂ ಕೂಡ ನಿಮ್ಮ ಗರ್ಲ್ ಫ್ರೆಂಡ್ ನಿಮ್ಮನ್ನ ಲೈಕ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಅವಳ ಮಾತು ಕೇಳಿ ನಮ್ಮ ಹೀರೋಗೆ ಇಷ್ಟ ಆಗಲ್ಲ, ಯಾಕಂದರೆ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಆ ಫ್ರೆಂಡ್ ರೀತಿ ಟ್ರೀಟ್ ಮಾಡ್ತಿರ್ತಾನೆ. ಶೀಲಾನ ಅವನು ಇಷ್ಟಪಡ್ತಿರ್ತಾನೆ. ಈ ವಿಷಯನ ಕೆವಿನ್ ಜೊತೆ ಹೇಳ್ತಾನೆ. ಮತ್ತೊಂದು ಕಡೆ ಶೀಲಾನ್ ಮತ್ತೆ ಅವಳ ಫ್ರೆಂಡ್ ಹತ್ರ ಲೂಸಾ ಎಕ್ಸ್ ಗರ್ಲ್ ಫ್ರೆಂಡ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಅವನ ಎಕ್ಸ್ ಗರ್ಲ್ ಫ್ರೆಂಡು ಲೂಸಾನ ಇಷ್ಟಪಡ್ತಿದ್ದಾಳ ಅಂತ. ರಾತ್ರಿ ಎಲ್ಲ ಅವಳು ಮಲ್ಕೊಳ್ಳಲ್ಲ, ಲೂಸಾ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ, ಯಾಕಂದ್ರೆ ಅವಳು ಕೂಡ ಲೂಸಾನ ಲೈಕ್ ಮಾಡ್ತಿರ್ತಾಳೆ. ನಮ್ಮ ಹೀರೋ ಮನೇಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಲೂಸಾ ಅಮ್ಮ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಮನೆಗೆ ಕರ್ಕೊಂಡು ಬರ್ತಾಳೆ. ಯಾಕಂದ್ರೆ ಲೂಸಾ ಫ್ಯಾಮಿಲಿ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಫ್ಯಾಮಿಲಿ ಮೊದ್ಲಿಂದಲೂ ಅವರು ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಅದರಿಂದ ಅವ್ರ ಅಮ್ಮಂಗೆ ಲೂಸಾ ಎಕ್ಸ್ ಗರ್ಲ್ ಫ್ರೆಂಡ್ ಅಂದ್ರೆ ಇಷ್ಟ ಆಗಿರುತ್ತೆ. ಅವರಿಬ್ರು ಅಷ್ಟು ಕ್ಲೋಸ್ ಆಗಿರೋದು ನೋಡಿ ಶೀಲಾನ್ಗೆ ಬೇಜಾರಾಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಲೂಸಾ ಅಮ್ಮ ಅವನನ್ನ ಕೇಳ್ತಾರೆ, ನೀನು ಶೀಲಾನ್ನ ಇಷ್ಟಪಡ್ತಿದ್ಯಾ? ಆಗ ಲೂಸಾ ಹೇಳ್ತಾನೆ, ಹೌದು, ನಾನು ಶೀಲಾನ್ನ ಇಷ್ಟಪಡ್ತಿದ್ದೀನಿ, ಆದ್ರೆ ಅವಳು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ, ನಾನಿನ್ನು ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ನ ಇಷ್ಟಪಡ್ತಿದ್ದೀನಿ ಅಂತ. ಆಗ ಅವರಮ್ಮ ಹೇಳ್ತಾರೆ, ಹಾಗಿದ್ರೆ ಬೇಗ ಅವಳಿಗೆ ನೀನು ಪ್ರೀತಿ ವಿಷಯ ಹೇಳು, ಯಾಕಂದ್ರೆ ಅವಳು ಕೂಡ ನಿನ್ನ ಇಷ್ಟಪಡ್ತಿದ್ದಾಳೆ. ನೆಕ್ಸ್ಟ್ ಸೀನಲ್ಲಿ ಲೂಸಾ ಶೀಲಾನ್ಗೆ ಕಾರ್ ಓಡಿಸೋದನ್ನ ಕಲ್ಸೋದಕ್ಕೆ ಕರ್ಕೊಂಡು ಹೋಗ್ತಿರ್ತಾನೆ. ಶೀಲಾನ್ ಸೀಟ್ ಬೆಲ್ಟ್ನ ಹಾಕೊಂಡಿರಲ್ಲ. ಲೂಸಾ ಅವಳಿಗೆ ಸೀಟ್ ಬೆಲ್ಟ್ ಹಾಕೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಅಂತ ಬರ್ತಾನೆ. ಆಗ ನಮ್ಮ ಹೀರೋಯಿನ್ ಹಾರ್ಟ್ ಬೀಟು ತುಂಬಾನೇ ಫಾಸ್ಟಾಗಿ ಉಟ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಡ್ರೈವಿಂಗ್ ಕಲ್ತ ಮೇಲೆ ಲೂಸಾ ಮನೆಗೆ ಶೀಲಾನ್ ಕೂಡ ಬಂದಿರ್ತಾಳೆ. ನಮ್ಮ ಹೀರೋಯಿನು ಕಿಚನಲ್ಲಿ ಇಬ್ಬರಿಗೂ ಊಟನ ಪ್ರಿಪೇರ್ ಮಾಡ್ತಿದ್ರೆ ನಮ್ಮ ಹೀರೋ ನಿಂತ್ಕೊಂಡು ಪ್ರೀತಿಯಿಂದ ಅವಳನ್ನ ನೋಡ್ತಿರ್ತಾನೆ. ಇಬ್ರು ಕೂಡ ಊಟ ಮಾಡ್ತಾರೆ. ಶೀಲಾನ್ ಕೈ ತೊಳೆಯೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಅವಳ ಹಣೆಗೆ ಕುತ್ಕೊಂಡ್ಬಿಡ್ತಾಳೆ. ನಮ್ಮ ಹೀರೋ ಬೇಗನೆ ಬಂದು ಅವಳ ಹಣೆನ ಚೆಕ್ ಮಾಡಿ ಮೆಡಿಸನ್ ಹಚ್ಚುತ್ತಾನೆ. ಸೀನ್ ಸ್ವಲ್ಪ ರೊಮ್ಯಾಂಟಿಕ್ ಆಗುತ್ತೆ. ಇಬ್ರು ಕೂಡ ಒಬ್ಬರ ಮುಖನ ಒಬ್ರು ನೋಡ್ತಿರ್ಬೇಕಾದ್ರೆ ಲೂಸಾ ಶೀಲಾನ್ಗೆ ಕಿಸ್ ಮಾಡ್ತಾನೆ.